ವಿಜಯಪುರದಲ್ಲಿ ಇವತ್ತೊಂದು ಅಪಘಾತ ಆಗಿದೆ. ಮನಗುಳಿ ಪಟ್ಟಣದ ಬಳಿ ಭೀಕರ ಅಪಘಾತ, 6 ಜನ ಸಾವನ್ನಪ್ಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಹೀಂದ್ರ ಕಾರು, ಬಸ್ಸು ಮತ್ತೆ ಕಂಟೈನರ್ ಮಧ್ಯೆ ಅಪಘಾತ ಆಗಿರೋದು. ಕಾರ್ನಲ್ಲಿದ್ದಂತ 5 ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಬಸ್ ಚಾಲಕ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಟ್ರಿಪ್ ಮುಗಿಸ್ಕೊಂಡು ಹೋಗ್ತಾ ಇದ್ರಂತೆ, ಕಾರ್ ಡಿವೈಡರ್ಗೆ ದಾಟಿ ಬಸ್ಗೆ ಡಿಕ್ಕಿ ಆಗಿದೆ. ಬಸ್ ಹೋಗಿ ಕಂಟೈನರ್ಗೆ ಡಿಕ್ಕಿಯಾಗಿ ಈ ರೀತಿ ಅಪಘಾತ ಆಗಿರೋದು. ಶೇಕಡ 98.2% ಸಾಕ್ಷರತೆಯೊಂದಿಗೆ ಮಿಜೋರಾಂ ಭಾರತದ ಪ್ರಪ್ರಥಮ ಸಂಪೂರ್ಣ ಸಾಕ್ಷರತಾ ರಾಜ್ಯವಾಗಿದೆ ಅಂತ ಅಲ್ಲಿನ ಸಿಎಂ ಘೋಷಣೆ ಮಾಡಿದ್ದಾರೆ. ತ್ರಿಭಾಷಾ ಸೂತ್ರ ಮತ್ತು ಎನ್ಇಪಿ ಒಳಗೊಂಡಂತೆ ಪಿಎಂ ಶ್ರೀ ಯೋಜನೆಯನ್ನ ಜಾರಿಗೊಳಿಸಲು ತಮಿಳುನಾಡಿಗೆ ಕೇಂದ್ರ ಸರ್ಕಾರ ಸಮಗ್ರ ಶಿಕ್ಷಣ ಯೋಜನೆ ಹಣ 2291 ಕೋಟಿಯ ತಡೆ ಹಿಡಿದಿತ್ತು. ಇದನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೊಕದ್ದಮೆ ಹೂಡಿದೆ. ಮತ್ತೊಂದು ಕಡೆಗೆ ವಿಸಿ ನೇಮಕ ವಿವಾದ ಕಾನೂನಿಗೆ ಮದ್ರಾಸ್ ಹೈಕೋರ್ಟ್ ತಡೆ ಕೊಟ್ಟಿದೆ. 2,000 ಕೋಟಿ ವೆಚ್ಚದ ಡಿಕೆಶಿ ಕನಸಿನ ಪ್ರಾಜೆಕ್ಟ್ ಕೆಆರ್ಎಸ್ ವೃಂದಾವನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಸಂಬಂಧ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಯೋಜನೆಯ ಸಮಗ್ರ ವಿವರ ಸಲ್ಲಿಸುವಂತೆ ಕೋರ್ಟ್ ಸೂಚಿಸಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆರೋಪಿಗಳಾದ ದರ್ಶನ್ ಮತ್ತು ಗ್ಯಾಂಗ್ಗೆ 2 ತಿಂಗಳ ರಿಲೀಫ್ ಸಿಕ್ಕಿದೆ. ಬೇಲ್ ನೀಡಿರುವುದನ್ನು ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಬೇಸಿಗೆ ರಜೆ ಬಳಿಕ ವಿಚಾರಣೆ ನಡೆಸುವುದಾಗಿ ಹೇಳಿದೆ. 2022ರ ಯುಪಿಎಸ್ಸಿ ಪರೀಕ್ಷೆಗೆ ಅರ್ಹತೆ ಪಡೆಯಲು ನಕಲಿ ಮಾಡಿದಂತಹ ಆರೋಪ ಹೊತ್ತಿರುವ ಐಎಎಸ್ ತರಬೇತಿ ಅಧಿಕಾರಿ ಪೂಜಾ ಖೇಡ್ಕರ್ಗೆ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಟ್ಟಿದೆ. ಆಕೆಯನ್ನು ಕೊಲೆ ಮಾಡಿಲ್ಲ, ಡ್ರಗ್ಸ್ ನಂಟಿಲ್ಲ, ಭಯೋತ್ಪಾದಕಿಯಲ್ಲ, ಹೈಕೋರ್ಟ್ನ ಜಾಮೀನು ಕೊಡಬೇಕಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ವರ್ಷದ ಅಂತ್ಯದಲ್ಲಿ ಚುನಾವಣೆಯನ್ನ ಬಿಹಾರ ನೋಡುತ್ತೆ. ಅಲ್ಲಿ ಎಲ್ಜೆಪಿ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ಮುಂದಿನ ಸಿಎಂ ಅಂತ ಪೋಸ್ಟರ್ಗಳೆಲ್ಲ ರಾರಾಜಿಸ್ತಾ ಇವೆ. ಪಾಟ್ನಾದಲ್ಲಿ ಸಿಎಂ ನಿತೀಶ್ ಕುಮಾರ್ ಭೇಟಿ ಬೆನ್ನಲ್ಲೇ ಈ ಪೋಸ್ಟರ್ಗಳು ಕಾಣಿಸ್ತಾ ಇವೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಹೊಸತೋಟ ಗ್ರಾಮದಲ್ಲಿ ಡಾಂಬರ್ ಕಿತ್ಕೊಂಡು ಬರ್ತಾ ಇದೆ. ಪಿಡಬ್ಲ್ಯೂಡಿ ಇಲಾಖೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿರೋ ಟಾರು 5 ದಿನಕ್ಕೆ ಕಿತ್ಕೊಂಡು ಬಂದಿದೆ. ಕಾಡಾನೆಯೊಂದು ಗ್ರಾಮಕ್ಕೆ ನುಗ್ಗಿದ್ದು ಗ್ರಾಮಸ್ಥರು ಭಯಭೀತರಾಗಿ ಓಡಿದ ಘಟನೆ ಹಾಸನ ಜಿಲ್ಲೆಯ ಮೊದಲಾಪುರ ಗ್ರಾಮದಲ್ಲಿ ನಡೆದಿರೋದು. ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಕೌಂಡಿನ್ಯ ಹಡಗನ್ನ ಕೇಂದ್ರ ಸಂಸ್ಕೃತಿ ಇಲಾಖೆ ಸಚಿವ ಗಜೇಂದ್ರ ಶೆಖಾವತ್ ಲೋಕಾರ್ಪಣೆ ಮಾಡಿದ್ದಾರೆ. ತೆಂಗಿನ ನಾರನ್ನ ಬಳಸಿ ಗೋವಾದ ಹೋಡಿ ಇನ್ನೋವೇಷನ್ ಕಂಪನಿ ಇದನ್ನು ನಿರ್ಮಿಸಿದೆ.